ಮಾನ್ಯ ಮುಖ್ಯಮಂತ್ರಿಗಳೇ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿಯ ಜೊತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಪ್ಲೇ ಮಾಡ್ತೀನಿ. ಅದಾದ ಮೇಲೆ ಭಾರತೀಯ ಜನತಾ ಪಕ್ಷದ ವಾಮನಾಚಾರ್ಯ ಅವರು ನಮ್ಮ ಜೊತೆ ಸೇರ್ಕೋತಾ ಇದ್ದಾರೆ. ಅವರ ಜೊತೆ ನೋಡೋಣ. ರಾಷ್ಟ್ರೀಯ ವಾಹಿನಿಗಳು ನಡೆಸಿರುವಂತಹ ಮತದಾನೋತ್ತರ ಸಮೀಕ್ಷೆಯಲ್ಲಿ 2 ರಾಷ್ಟ್ರೀಯ ವಾಹಿನಿಗಳು ಕಾಂಗ್ರೆಸ್ಗೆ ಸಂಪೂರ್ಣವಾದಂತಹ ಬಹುಮತವನ್ನು ಕೊಟ್ಟಿರುವಂತದ್ದು, 3 ಸಮೀಕ್ಷೆಗಳು ಬಿಜೆಪಿಗೆ ಬಹುಮತವನ್ನು ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರೇ ನಮ್ಮ ಜೊತೆ ಹೇಳಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಒಟ್ಟು 5 ರಾಷ್ಟ್ರೀಯ ವಾಹಿನಿಗಳು ನಡೆಸಿರುವಂತಹ ಸಮೀಕ್ಷೆಗಳಲ್ಲಿ 2ರಲ್ಲಿ ಕಾಂಗ್ರೆಸ್ ಕ್ಲಿಯರ್ ಮೆಜಾರಿಟಿ ಕೊಟ್ಟಿರುವಂತದ್ದು, 3 ಬೇರೆ ಏನೋ ರಿಪಬ್ಲಿಕ್ ಟಿವಿ ಮತ್ತು ಇನ್ನೂ 2 ಚಾನಲ್ ರಾಷ್ಟ್ರೀಯ ವಾಹಿನಿಗಳು ಕೊಟ್ಟಿರುವಂತದ್ದು. ರಿಪಬ್ಲಿಕ್ ಯಾರದ್ರಿ ಅವ್ರಿಗೆಲ್ಲ ನಿಮ್ಮ 2ರಲ್ಲಿ ನೀವು ಕ್ಲಿಯರ್ ಮೆಜಾರಿಟಿ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಥವಾ ಈ ಎಕ್ಸಿಟ್ ಪೋಲ್ ನಾವು ಇದನ್ನ ಮೊದಲಿಂದಲೂ ಕೂಡ ಅಂದಾಜು ಮಾಡಿದ್ದು, ಪ್ರೆಡಿಕ್ಟ್ ಮಾಡಿದ್ದು. ಇದನ್ನ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತ ನಾನು ಬೀನ್ ಟೆಲಿಂಗ್ 6 months. ನಾನು ever since I started touring the entire state, I have predicted, and we are going to get clear majority. ಬಹುತೇಕರು ಅಂಗ್ ಅಸೆಂಬ್ಲಿ ಆಗ್ಬಿಡುತ್ತೆ ಅನ್ನುವಂತ ಮನೋಭಾವದಲ್ಲಿದ್ರು. ಆದ್ರೆ ಎಕ್ಸಿಟ್ ಪೋಲ್ಸ್ ನೋಡ್ತಿದ್ರೆ ಎಲ್ಲೂ ಕೂಡ ಅಂಗ್ ಅಸೆಂಬ್ಲಿ ಆಗುವಂತ ಲಕ್ಷಣಗಳೇ ಕಾಣ್ತಾ ಇಲ್ಲ. ಎಲ್ಲ ಅಂಗ್ ಅಸೆಂಬ್ಲಿ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಬಹುಮತ ಪಡೀತದೆ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಮತ್ತು ನೀವು ಬಹಳಷ್ಟು ಕಡೆಗಳಲ್ಲಿ ಹೇಳ್ತಾ ಇದ್ರಿ ಜೆಡಿಎಸ್ 25-30 ಅನ್ನುವಂತ ಮನೋಭಾವದಲ್ಲಿ ಹೇಳ್ತಾ ಇದ್ರಿ. ಬಹುತೇಕ ಅದೇ ಸಂಖ್ಯೆಗಳು ಎಕ್ಸಿಟ್ ಪೋಲ್ ನಲ್ಲಿ ಇದೆ. ಅರೌಂಡ್ 25ರಿಂದ 30 ಅಂತ ಹೇಳ್ತಾ ಇದ್ದೆ. ಅದೇ ನಂಬರ್ ಬರೋದು ಅವರಿಗೆ, ಅದಕ್ಕಿಂತ ಹೆಚ್ಚೆ ಬರಕ್ಕೆ ಸಾಧ್ಯನೇ ಇಲ್ಲ. ಸರ್, ಈ ಎಕ್ಸಿಟ್ ಪೋಲ್ಗಳನ್ನ ನೋಡ್ತಾ ಇದ್ರೆ ಮೋದಿಯ ಅಲೆ ಅನ್ನುವಂಥದ್ದು ವರ್ಕ್ ಆಗಿದೆ. ಇದರಲ್ಲೂ ಈ ಚುನಾವಣೆ ಸಂದರ್ಭದಲ್ಲಿ ಬಂದಂತ ಸಮಾವೇಶಗಳ ಸಂಬಂಧ ವರ್ಕ್ ಆಗಿದೆ ಅನ್ಕೊಂಡಿದ್ದೀರಾ? ಆಗಿಲ್ಲ. ಮೋದಿ ಭಾಷಣದಿಂದ ಕರ್ನಾಟಕದಲ್ಲಿ ಯಾವ ಅಲೆನೂ ನಿರ್ಮಾಣ ಆಗಿಲ್ಲ. ಆದರೆ ಕಾಂಗ್ರೆಸ್ ಪರವಾದಂತ ಅಲೆ ಇತ್ತು, ಅದೇನು ಚೇಂಜ್ ಆಗಲಿಲ್ಲ. ಸರ್, ನಿಮಗೆ ಯಾವುದೇ ಹಂತದಲ್ಲೂ ಕೂಡ ಅನ್ಸಿರ್ಲಿಲ್ವಾ ಹೆಚ್ಚು ಕಡಿಮೆ 100 ಅಥವಾ 100+ ಬರ್ತವೆ? ಅವತ್ತಿನಿಂದೂ ಅನ್ಸಿಲ್ಲ, ಇವತ್ತೂ ಅನ್ಸಲ್ಲ. 15ನೇ ತಾರೀಕು ನಾವು ಮೆಜಾರಿಟಿ ಬಂದಿದ್ದು, 15ನೇ ತಾರೀಕು ಎಣಿಕೆ ಆಯ್ತದಲ್ಲ, ಯು ವಿಲ್ ಗೆಟ್ 120+. ನಿಮ್ಮ ರಾಷ್ಟ್ರೀಯ ನಾಯಕ ಎಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ರ್ಯಾಲಿಗಳಿರ್ಬೋದು, ಅವೆಲ್ಲ ಜೊತೆಗೆ ನಿಮ್ಮ ವರ್ಕ್ಗಳು 2 ವರ್ಕ್ ಆಗಿದೆ ಅಂತ. ರಾಹುಲ್ ಗಾಂಧಿ ಅವರು ಪ್ರವಾಸ ಬಹಳ ವ್ಯಾಪಕವಾಗಿ ಮಾಡಿದ್ರು ಕರ್ನಾಟಕದಲ್ಲಿ, ಅದು ಅನುಕೂಲ ಆಗಿದೆ. ಮತ್ತೆ ನಮ್ಮ ಕೆಲಸ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಅವು ಕೂಡ ನಮಗೆ ಉಪಯೋಗ ಆಗಿದೆ. ಕೆಲವೊಂದು ಕಡೆಗಳಲ್ಲಿ ನಿಮ್ಮನ್ನ ಪರ್ಸನಲ್ ಅಟ್ಯಾಕ್ಗಳಾದವು ನಿಮ್ಮ ಮೇಲೆ, ಅಂದ್ರೆ ನಿಮ್ಮ ಭ್ರಷ್ಟಾಚಾರ ಅನ್ನುವಂಥದ್ದು ಮತ್ತೊಂದು. ಈ ಸ್ಟೇಟ್ಮೆಂಟ್ಗಳು ನಿಮಗೆ ಪಾಸಿಟಿವ್ ಆಯಿತು ಅನಿಸ್ತದ, ಅವ್ರಿಗೆ ನೆಗೆಟಿವ್ ಆಯಿತು ಅನಿಸ್ತದೆ? ಸುಳ್ಳು ಹೇಳದಾಗ ನಮಗೆ ಪಾಸಿಟಿವ್ ಆಗಲೇಬೇಕಲ್ಲ. ಅವ್ರು ಸುಳ್ಳು ಹೇಳದವ್ರಿಗೆ ನೆಗೆಟಿವ್ ಆಗೇ ಆಗ್ತದೆ. ಅದರಿಂದ ನಮಗೆ ಪಾಸಿಟಿವ್, ಅವ್ರಿಗೆ ನೆಗೆಟಿವ್. ಈ ಎಕ್ಸಿಟ್ ಪೋಲು ಅಥವಾ ಮತ್ತೊಂದು ಬಹಳ ರಿಲ್ಯಾಕ್ಸ್ ಆಗಿದ್ದೀರಿ? ನಾನು ಮೊದಲಿಂದ ರಿಲ್ಯಾಕ್ಸ್ ಆಗಿದ್ದೀನಿ. ಯಾಕಂತಂದ್ರೆ when it is clear in my mind, when I understood the pulses of the people, where is the question of confusion? ಅದು ಬರೋದೇ ಇಲ್ಲ. ಸರ್, ಕಳೆದ 6 ತಿಂಗಳಿಂದಲೂ ಕೂಡ ತಿರುಗಾಡಿದ್ರಿ. ಅದರಲ್ಲೂ ಕೂಡ 2 ತಿಂಗಳಿಂದಂತೂ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ರಿ. ರೆಸ್ಟ್ ಅನ್ನೋದೇ ಇರಲಿಲ್ಲ. ಇನ್ 2 days ಅನ್ನೋದು ರೆಸ್ಟ್ ಅಥವಾ ಆ ಟೆನ್ಷನ್? 2 ದಿನ ರೆಸ್ಟ್ ತಗೊಳ್ತೀನಿ. ನಾಳಿದ್ದು 2 ದಿನ, 2 days ರೆಸ್ಟ್. ಇದು ತಲೆಯಿಂದ ತೆಗೆದಾಕ್ಬಿಟ್ಟಿದ್ದೀನಿ. ಆಗೋಯ್ತು, ಎಲಾಕ್ಸ್ ಮುಗೀತಲ್ಲ. ಇನ್ನು 2 ದಿನ ರೆಸ್ಟ್, ಇನ್ ಕೌಂಟಿಂಗು. ಮತ್ತೆ ನಾನು ಕ್ಲಿಯರ್ ಆಗಿದೆ ಮೈಂಡ್ನಲ್ಲಿ, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಸರ್, ಮೈಸೂರಿನ ಒಟ್ಟಾರೆ ಕ್ಷೇತ್ರಗಳ ಬಗ್ಗೆ ಏನ್ ರಿಪೋರ್ಟ್ ಬಂದಿದೆ ಈ ಕ್ಷಣಕ್ಕೆ? ತಮ್ಗೆ ಏನಾದ್ರು ಬಂದಿದೆ? ಮೈಸೂರಿನಲ್ಲಿ ನಾವು ಹೋದ್ ಸರಿ 8 ಗೆದ್ದಿದ್ದು ಔಟ್ ಆಫ್ 11. ಈ ಸಾರಿ ಅಷ್ಟೇ ಗೆಲ್ತೀವಿ ಅಂತ ಅನ್ಸುತ್ತೆ ನನಗೆ. ನಿಮ್ಮ ಚಾಮುಂಡಿ ಅಂದ್ರೆ ನೀವು ಸ್ಪರ್ಧೆ ಮಾಡಿದಂತ ಚಾಮುಂಡೇಶ್ವರಿ ಅಥವಾ ಬಾದಾಮಿ, ಅದರ ರಿಪೋರ್ಟ್ ಬಂತ ಸರ್? 2ರಲ್ಲೂ ಗೆಲ್ತೀನಿ. ಬೋತ್ ಇನ್ ಚಾಮುಂಡೇಶ್ವರಿ ಅಂಡ್ ಆಲ್ಸೋ ಇನ್ ಬಾದಾಮಿ. ಇವತ್ತಿನ ಚಾಮುಂಡೇಶ್ವರಿ ಏನಾದ್ರು ಹಳೆಯದಕ್ಕೆ ಏನಾದ್ರು ಹೋಲಿಕೆ ಮಾಡ್ಕೊಂಡಿದ್ರ? ಇವತ್ತಿನ ಎಲೆಕ್ಷನ್ ಬೈ ಎಲೆಕ್ಷನ್ ಬೇರೆ, ಇದು ಬೇರೆ. ಬೈ ಎಲೆಕ್ಷನ್ ಅಲ್ಲಿ ಬಹಳ ತೀವ್ರವಾದಂತ ಪೈಪೋಟಿ ಇತ್ತು. ಇಲ್ಲಿ ಹೆಚ್ಚು ಕಡಿಮೆ ಬಿಜೆಪಿ ಜೆಡಿಎಸ್ ಜೊತೆ ಅದೇ ತರ ಆಗಿದ್ದಾರೆ. ಹಿಂದೇನು ಬಿಜೆಪಿ ಜೆಡಿಎಸ್ನವ್ರು ಒಂದಾಗಿದ್ರು, ಆಗ ಅಧಿಕಾರದಲ್ಲಿದ್ರು ಅವರು. ಈಗ ಬಿಜೆಪಿ ಜೆಡಿಎಸ್ನವ್ರು ಮತ್ತೆ ಒಂದಾಗಿದ್ದಾರೆ. ಮತ್ತೆ ಅದಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡಿದ್ದಾರೆ ಜೆಡಿಎಸ್ ಅಭ್ಯರ್ಥಿ. ಬಟ್ ಆದರೂ ಕೂಡ ನಾನು ಒಳ್ಳೆ ಲೀಡೇ ಬರ್ತದೆ ನನಗೆ. ಸರ್, ಎಕ್ಸಿಟ್ ಪೋಲ್ ಏನೇ ಇರಲಿ, ನಿಮ್ಮ ಪ್ರಕಾರವಾಗಿ ಎಲೆಕ್ಷನ್ ಎಲ್ಲ ಮುಗ್ದಿದೆ, ಯಾವ ಸಂಖ್ಯೆ ಬರ್ಬೋದು ಸರ್? ನಿಮ್ಮ ಪ್ರಕಾರ ಯಾವ ಸಂಖ್ಯೆ ಬರ್ಬೋದು? ನೀವು 120
ಪ್ಲಸ್ 120 ಬರೋದು ನಿಶ್ಚಿತ, ನೀವು ಮುಖ್ಯಮಂತ್ರಿ ಆಗೋದು ನಿಶ್ಚಿತವಾ? 120 ಬರೋದು ನಿಶ್ಚಿತ, ನಾನು ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಇದು ಏನೋ ಮತದಾನೋತ್ತರ ಸಮೀಕ್ಷೆಗಳ 2 ಪಾಸಿಟಿವ್ ಆಗಿರುವಂತದ್ದು, 3 ಬಿಜೆಪಿ ಪರವಾಗಿರುವಂತದ್ದು. ಆದ್ರೆ ಸಿಎಂ ಅವರ ಪ್ರಕಾರವಾಗಿ 120 ಬರುವುದು ನಿಶ್ಚಿತ, ಜೊತೆಗೆ ತಾವು ಮುಖ್ಯಮಂತ್ರಿಗಳಾಗುವುದೂ ಕೂಡ ನಿಶ್ಚಿತ ಅನ್ನುವಂತಹ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ. ಜೊತೆಗೆ ಇನ್ನೂ 2 ದಿನಗಳ ಕಾಲ ಮುಖ್ಯಮಂತ್ರಿಗಳು ಇದೆಲ್ಲದನ್ನು ಕೂಡ ತಲೆಯಿಂದ ತೆಗೆದಾಕಿ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇರ್ತಾರೆ. ಕ್ಯಾಮರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.